ಕೋಟಿ ವೆಚ್ಚ, 6,900 ಫಲಾನುಭವಿಗಳು. ಹೆಸರಿಗಷ್ಟೇ ಸ್ವಾವಲಂಬಿ ಸಾರಥಿ, ಅರ್ಹರ ಕೈ ಸೇರದ ವಾಹನಗಳು, ಶೋ ಆಫ್ ಕಾರ್ಯಕ್ರಮ, ಶೋರೂಮ್ ಸೇರಿದ ವೆಹಿಕಲ್ಸ್. ಇದು ಸ್ವಾವಲಂಬಿ ಸಾರಥಿ ಸಂಕಷ್ಟದ ಸುದ್ದಿ. ಯಾವುದೇ ಸರ್ಕಾರ ಬಂದರೂ ಕೂಡ ಬಡವರ ಪರವಾಗೇ ಮಾತನಾಡುತ್ತೆ. ಅಂದ್ರೆ ನಮ್ಮ ಸರ್ಕಾರ ಬಡವರ ಬಂಧು ಅಂತೆಲ್ಲ ಘೋಷಣೆಗಳನ್ನ ಮಾಡ್ಬಿಡ್ತಾರೆ. ಅಂತೆಯೇ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದಾಗ ಬಡವರ ದುಡಿಮೆಗೆ ಅನುಕೂಲ ಆಗಲಿ ಅಂತ ಹೇಳಿ ಒಂದು ಯೋಜನೆಯನ್ನ ತಂದ್ರು. ಸಾರಥಿ ಯೋಜನೆ, ಸ್ವಾವಲಂಬಿಯಾಗಿ ಬದುಕಬೇಕು ಜನ ಅಂತ ಹೇಳಿ, ಬಡವರು ಎಸ್ಪೆಷಲಿ. ಆದ್ರೆ ಬಡವರ ದುಡಿಮೆಗೆ ಸರ್ಕಾರದಿಂದಲೇ ತಡೆನ. ಹಾಗಾದ್ರೆ ಮಹತ್ವದ ಯೋಜನೆಗೆ ಇದೆಂತ ಹಿನ್ನಡೆ ಆಗಿದೆ? ಹಾಗಾದ್ರೆ ಸಚಿವ ಶಿವರಾಜ್ ತಂಗಡಗಿ ಅವರೇ, ಏನಿದ್ರ ಕಥೆ? ಶೋ ಆಫ್ಗೆ ಅಂತ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ಬಿಟ್ರು, ಆಮೇಲೆ ಸುಮ್ನಾದ್ರ? ಸ್ವಾವಲಂಬಿ ಸಾರಥಿ ಯೋಜನೆಯಲ್ಲಿ ಗೋಲ್ಮಾಲ್ ನಡೆದಿದ್ಯಾ? ಹಾಗಾದ್ರೆ ಈ ಆರೋಪ ಸಹಜವಾಗಿ ಕೇಳಬರುತ್ತೆ. ಫಲಾನುಭವಿಗಳಿಗೆ ವಿತರಣೆ ಆಗದ ಹಿನ್ನೆಲೆಯಲ್ಲಿ ಸಿಎಂ ವಿತರಿಸಿದ್ದ ಸಹಾಯಧನ ಎಲ್ಲಿ ಹೋಯ್ತು? ಹಂಗಾದ್ರೆ ಬಡವರ ದುಡಿಮೆ ಕನಸಿಗೆ ಕೊಳ್ಳಿಯನ್ನ ಇಡ್ತಾ ಇರೋದು ಯಾಕೆ ಮತ್ತು ಯಾರು? ಏನಾಗ್ತಾ ಇದೆ ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿ? ಸ್ವಾವಲಂಬಿ ಸಾರಥಿ ಯೋಜನೆಗೆ ಗ್ಯಾರಂಟಿ ಇಲ್ವಾ? ಹಂಗಾದ್ರೆ 209 ಕೋಟಿ ಯೋಜನೆ ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳ್ಕೊಂಡಿತ್ತು. 6,900 ಫಲಾನುಭವಿಗಳಿಗೆ ವಾಹನ ವಿತರಣೆ ಗುರಿ ಇತ್ತು. ಮಾರ್ಚ್ 26ನೇ ತಾರೀಕು ವಿಧಾನಸೌಧದ ಮುಂದೆ ಕಾರ್ಯಕ್ರಮ ಆಗಿತ್ತು. ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಿದ್ರು. ಬಡವರ ಪರ ನಮ್ಮ ಸರ್ಕಾರ ಇದೆ, ಸ್ವಾವಲಂಬಿಗಳಾಗಿ ಬದುಕಬೇಕು ಬಡವರು ಅಂತ ಹೇಳಿ 1-2 ಕೋಟಿ ಅಲ್ಲ, 209 ಕೋಟಿ ವೆಚ್ಚದ ಯೋಜನೆ ಅಂತ ಸರ್ಕಾರನೇ ಹೇಳ್ಕೊಂಡಿತ್ತು. ಫಲಾನುಭವಿಗಳು ಎಷ್ಟು? 6,900 ಜನ ಗುರಿ ಹೊಂದಿತ್ತು. 26ನೇ ತಾರೀಕು ಕಳೆದ ತಿಂಗಳು ವಿಧಾನಸೌಧದ ಮುಂದೆ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಿದ್ರು. ಶೋ ಆಫ್ಗೆ ಮಾತ್ರ ಸೀಮಿತ ಆಯ್ತಾ? 11 ನಿಗಮಗಳ ಮೂಲಕ ಸ್ವ ಉದ್ಯೋಗಕ್ಕೆ ವಾಹನಗಳನ್ನ ವಿತರಣೆ ಮಾಡುವಂತ ಒಂದು ಗುರಿಯನ್ನ ಸರ್ಕಾರ ಹೊಂದಿತ್ತು. ಸಾಂಕೇತಿಕವಾಗಿ ಅವತ್ತು 150 ಫಲಾನುಭವಿಗಳಿಗೆ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಿ ವಾಹನವನ್ನ ವಿತರಣೆ ಮಾಡಲಾಗಿತ್ತು. ಸಬ್ಸಿಡಿಯಲ್ಲಿ ವಾಹನ ಸಿಕ್ತು ಅಂತ ಹೇಳಿ ಫಲಾನುಭವಿಗಳಿಗೆ ಖುಷಿ ಆಯಿತು. ಆದರೆ ವಾಹನ ವಿತರಣೆ ಬಳಿಕ ಆಗಿದ್ದು ವಿಚಿತ್ರ. ಇದುವರೆಗೆ ಫಲಾನುಭವಿಗಳ ಕೈ ಸೇರಿಲ್ಲ ವಾಹನಗಳು. ಕೇವಲ ಫೋಟೋಶೂಟ್ ಬಳಿಕ ಅಲ್ಲಿ ತನಕ ಅವ್ರ ಕೈಗೆ ವಾಹನ ಕೊಟ್ಟಿದ್ರು. ಆಮೇಲೆ ವಾಹನಗಳು ಶೋರೂಮ್ಗೆ ಹೋಗಿದೆ. ವಾಹನ ಕೀ ಪಡೆದು ಮತ್ತೆ ವಾಪಸ್ ನೀಡುವಂತ ಪರಿಸ್ಥಿತಿ ಬಂತು. ಕಾರ್ಯಕ್ರಮ ಮುಗಿಸಿ ಬರಿಗೈನಲ್ಲೇ ಫಲಾನುಭವಿಗಳು ವಾಪಸ್ ಹೋದ್ರು. ಸಹಾಯಧನ ಕೂಡ ಬಿಡುಗಡೆ ಆಗಿಲ್ಲ ಅಂತ ಹೇಳಿ ಈಗ ಆರೋಪಗಳು ಕೇಳಿ ಬರ್ತಾ ಇದೆ. ಶೋ ಆಫ್ಗೆ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಿದ್ರು. ಸ್ವಾವಲಂಬಿ ಸಾರಥಿಗೆ ಹಾಗಾದ್ರೆ ಗ್ಯಾರಂಟಿ ಇಲ್ವಾ? 26ನೇ ತಾರೀಕು ಪ್ರೋಗ್ರಾಮ್ ಮಾಡ್ತಾರೆ ವಿಧಾನಸೌಧದ ಮುಂದೆನೆ. ಸಾಂಕೇತಿಕವಾಗಿ ಒಂದಿಷ್ಟು ಜನರಿಗೆ ಅವತ್ತು ವಾಹನಗಳನ್ನ ವಿತರಣೆನೂ ಮಾಡಿರ್ತಾರೆ. 6,900 ಫಲಾನುಭವಿಗಳಿಗೆ ರಾಜ್ಯಾದ್ಯಂತ ವಾಹನಗಳ ವಿತರಣೆ ಮಾಡುವಂತ ಗುರಿಯನ್ನ ಈ ಯೋಜನೆ ಮುಖಾಂತರ ಸರ್ಕಾರ ಹಮ್ಮಿಕೊಂಡಿತ್ತು. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಾರ್ತಿಕ್. ಯಾವುದೇ ಸರ್ಕಾರ ಬಂದ್ರು ನಾನು ಹೇಳ್ತಾ ಇದ್ದೆ, ನಮ್ಮ ಸರ್ಕಾರ ಬಡವರ ಪರವಾಗಿರುತ್ತೆ, ಬಡವರ ಬಂಧುಗಳು ನಾವೆಲ್ಲ ಅಂತ ಹೇಳ್ಕೊಳ್ತಾರೆ. ಅದರಂತೆ ಯೋಜನೆಗಳನ್ನ ಜಾರಿಗೆ ತಂದ್ರೂ ಕೂಡ ಅದು ಫಲಾನುಭವಿಗಳಿಗೆ ಎಷ್ಟು ಮಟ್ಟಿಗೆ ರೀಚ್ ಆಗುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈಗ ಸ್ವಾವಲಂಬಿ ಸಾರಥಿ ಕತೆ ಏನಿದು? ಶರ್ಮಿತಾ ಶೆಟ್ಟಿ, ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ಸರ್ಕಾರ ಏನಪ್ಪಾ ಅಂತಂದ್ರೆ, ನಾವು ದಲಿತರ ಪರ ಮತ್ತು ಹಿಂದುಳಿದವರ ಪರ ಅನ್ನುವಂತ ಮಾತನ್ನ ಪದೇ ಪದೇ ಹೇಳ್ಕೊಳ್ತಾರೆ. ಹಿಂದುಳಿದ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಬರುವಂತಹ 11 ನಿಗಮಗಳ ಮೂಲಕವಾಗಿ ಸ್ವಾವಲಂಬಿ ಸಾರಥಿ ಯೋಜನೆಯನ್ನ ಜಾರಿ ಮಾಡಲಾಗುತ್ತೆ. ಆದ್ರೆ ಒಂದು ಕಾರ್ಯಕ್ರಮ ಏನಿದೆಯಲ್ಲ, ಈ ಒಂದು ಕಾರ್ಯಕ್ರಮ ಕೇವಲ ಫೋಟೋಶೂಟ್ಗೆ ಮಾತ್ರ ಸೀಮಿತ ಆಯ್ತಾ ಅನ್ನುವಂತಹ ಪ್ರಶ್ನೆಗಳು ಈಗ ಸಹಜವಾಗಿ ಎದ್ದಿದ್ದಾವೆ. ಕಾರಣ ಏನಪ್ಪಾ ಅಂತಂದ್ರೆ, ಮಾರ್ಚ್ 26ನೇ ತಾರೀಕು ವಿಧಾನಸೌಧದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಸಿಎಂ ಸಿದ್ದರಾಮಯ್ಯನವರು ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಸಚಿವ ಶಿವರಾಜ್ ತಂಗಡಗಿ ಅವರು ಅಲ್ಲಿ ಉಪಸ್ಥಿತರಿರ್ತಾರೆ. ಬಹಳ ಪ್ರಮುಖವಾಗಿ ಸಾಂಕೇತಿಕವಾಗಿ 150 ಜನ ಫಲಾನುಭವಿಗಳನ್ನು ಕೂಡ ಕರೆಸಿ ಅವರಲ್ಲಿ ಕಾರ್ಯಕ್ರಮವನ್ನು ಮಾಡಿರ್ತಾರೆ. ಜೊತೆಗೆ ಅಲ್ಲಿ ಕಾರ್ಯಕ್ರಮ ಮಾಡುವಂತ
ಸಂದರ್ಭದಲ್ಲಿ ಕೆಲವೊಂದಿಷ್ಟು ವಾಹನಗಳನ್ನು ಕೂಡ ತರಿಸಲಾಗಿರುತ್ತೆ. ಅಂದ್ರೆ ಅವತ್ತಿನ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂತ ಫಲಾನುಭವಿಗಳಿಗೆ ವಾಹನದ ಕೀಯನ್ನು ಕೂಡ ಹಸ್ತಾಂತರ ಮಾಡ್ತಾರೆ. ಹಸ್ತಾಂತರ ಮಾಡಿದ ನಂತರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಟ್ವೀಟ್ ಕೂಡ ಮಾಡ್ತಾರೆ. ಬಡವರ ಪರ ಇರ್ತಕ್ಕಂಥ ಸರ್ಕಾರ ನಾವು ಇವತ್ತು ಸ್ವಾವಲಂಬಿ ವಾಹನ ಚಾಲಕರಿಗೆ ಸ್ವಾವಲಂಬಿಗಾಗಿ ನಾವು ಈ ಒಂದು ಯೋಜನೆಯನ್ನು ಜಾರಿ ಮಾಡಿದ್ದೇವೆ ಅನ್ನುವಂತ ರೀತಿಯಲ್ಲಿ ಹೇಳ್ಕೊಳ್ತಾರೆ. ಜೊತೆಗೆ 209 ಕೋಟಿಯ ಯೋಜನೆ ಅನ್ನುವಂಥದ್ದನ್ನ ಸಿಎಂ ಸಿದ್ದರಾಮಯ್ಯನವರು ಅದನ್ನ ಪ್ರಸ್ತಾಪವನ್ನು ಕೂಡ ಮಾಡ್ತಾರೆ. ಆದ್ರೆ ಈಗಾಗಲೇ ಈ ಒಂದು ಕಾರ್ಯಕ್ರಮ ಮುಗಿದು 1 ತಿಂಗಳು ಆಗ್ತಾ ಬರ್ತದೆ. ಇದುವರೆಗೂ ಕೂಡ ಯಾವೊಬ್ಬ ಫಲಾನುಭವಿಗೂ ಕೂಡ ಹಣ ತಲುಪಿಲ್ಲ. ಸಬ್ಸಿಡಿ ಹಣ SC/ST ಅವರಿಗೆ 4 ಲಕ್ಷ ಇರುತ್ತೆ, ಹಾಗೆ ಹಿಂದುಳಿದವರಿಗೆ 3 ಲಕ್ಷ ಹಣ ಇರುತ್ತೆ. ಆದ್ರೆ ಯಾರಿಗೂ ಕೂಡ ವಾಹನವನ್ನು ಕೂಡ ಕೊಟ್ಟಿಲ್ಲ, ಹಾಗೆ ಸಬ್ಸಿಡಿ ಹಣವು ಕೂಡ DBT ಮೂಲಕ ಇದುವರೆಗೂ ಕೂಡ ತಲುಪಿಲ್ಲ. ಜೊತೆಗೆ ಸಿಎಂ ಸಿದ್ದರಾಮಯ್ಯನವರೇ ಉದ್ಘಾಟನೆ ಮಾಡಿ ಅಲ್ಲಿ 4 ಜನ ಫಲಾನುಭವಿಗಳಿಗೆ ಕೀಯನ್ನ ಕೊಟ್ಟಿರ್ತಾರಲ್ಲ, ಅವರಿಗಾದ್ರೂ ಹಣ ತಲುಪಿದೆಯಾ ಅಂತ ನಾವು ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಆ ಫಲಾನುಭವಿಗಳಿಗೂ ಕೂಡ ಒಂದೇ ₹1 ಹಣ ತಲುಪಿಲ್ಲ. ಹಾಗಾದ್ರೆ ಸರ್ಕಾರ ಯಾವ ಕಾರಣಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕಿತ್ತು? ಇವರಿಗೆ DBT ಮೂಲಕವಾಗಿ ಹಣವನ್ನು ಜಮಾವಣೆ ಮಾಡೋದಕ್ಕೆ ಆಗೋದಿಲ್ಲ ಅಂತಂದ್ರೆ ಯಾವ ಕಾರಣಕ್ಕಾಗಿ ಇವರು ಯಾವ ಪುರುಷಾರ್ಥಕ್ಕೆ ಕಾರ್ಯಕ್ರಮವನ್ನು ಮಾಡಬೇಕಿತ್ತು ಅಂತ ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ. ಇದೇ ವಿಚಾರವನ್ನ ಶಿವರಾಜ್ ತಂಗಡಿಗೆ ಅವರಿಗೆ ಪ್ರಶ್ನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ನಾವು ಕಾರ್ಯಕ್ರಮ ಮಾಡಿದ್ದು ನಿಜ, 150 ಜನ ಫಲಾನುಭವಿಗಳನ್ನು ಕೂಡ ಕರೆಸಿದ್ದು ನಿಜ, ಆದ್ರೆ ಅಲ್ಲಿ ಕೀಯನ್ನು ಕೂಡ ಕೊಟ್ಟಿದ್ದೆವು, ಆದ್ರೆ ಅದೆಲ್ಲವನ್ನು ಕೂಡ ಮರಳಿ ನಾವು ವಾಪಸ್ ಪಡೆದಿದ್ದೇವೆ. ಕೆಲ ಟೆಕ್ನಿಕಲ್ ಕಾರಣ ಇರುವಂತ ಸಮಸ್ಯೆ ಇರುವಂತ ಕಾರಣಕ್ಕಾಗಿ ನಾವು ಅವರಿಂದ ಕೀಯನ್ನು ವಾಪಸ್ ಪಡೆದ್ವಿ. ಬಹಳ ಮುಂಚಿತವಾಗಿ ನಾವು ಕಾರ್ಯಕ್ರಮವನ್ನು ಮಾಡಿದ್ವಿ ಅನ್ನುವಂತ ರೀತಿಯಲ್ಲಿ ಅವರು ಸಬೂಬನ್ನು ಹೇಳ್ತಾರೆ. ಆದ್ರೆ ಯಾವುದೇ ಒಂದು ಯೋಜನೆಯನ್ನ ಜಾರಿ ಮಾಡಬೇಕಾದಂತ ಸಂದರ್ಭದಲ್ಲಿ ಸಾಂಕೇತಿಕವಾಗಿ ಆದರೂ ವಿತರಣೆ ಮಾಡಿದಂತವರಿಗೆ ಆ ಸಂದರ್ಭದಲ್ಲಿ ಹಣವನ್ನ ಅಥವಾ ಆ ಒಂದು ಯೋಜನೆಯನ್ನ ಹಸ್ತಾಂತರ ಮಾಡ್ತಾರೆ. ಆದ್ರೆ ಈ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಚಿವ ಶಿವರಾಜ್ ತಂಗಡಿಗೆ ಅವರು ಎಲ್ಲಾ ಇಲಾಖೆಗಳಲ್ಲಿ ಕಾರ್ಯಕ್ರಮ ಆಗ್ತದೆ, ನಮ್ದು ಒಂದು ಇಲಾಖೆಯಲ್ಲಿ ಕಾರ್ಯಕ್ರಮ ಆಗ್ಲಿ ಅನ್ನುವಂತ ಕಾರಣಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಮಾಡದಂತೆ ಕಾಣಿಸ್ತಾ ಇದೆ. ಕಾರ್ಯಕ್ರಮ ಮುಗಿದು ಈಗಾಗಲೇ 1 ತಿಂಗಳು ಆಗ್ತಾ ಬರ್ತದೆ. ಇದುವರೆಗೂ ಕೂಡ ಯಾವೊಬ್ಬ ಫಲಾನುಭವಿಗೂ ಕೂಡ ಇವರು ಹಣವನ್ನು ಜಮಾವಣೆ ಮಾಡಿಲ್ಲ. ಜೊತೆಗೆ ಮೂಲೆಯಿಂದ ಕರ್ನಾಟಕ ರಾಜ್ಯದ ಮೂಲೆಯಿಂದಲೂ ಕೂಡ ಇವರು ಫಲಾನುಭವಿಗಳನ್ನ ಕರೆಸಿರ್ತಾರೆ. ಸುಮಾರು 500-600 ಕಿಲೋಮೀಟರ್ ನಿಂದ ಬಂದಿರತಕ್ಕಂಥ ಫಲಾನುಭವಿಗಳು ಕೇವಲ ವಾಹನಗಳನ್ನ ನೋಡ್ಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲ ಫಲಾನುಭವಿಗಳು ಸಿಎಂ ಸಿದ್ದರಾಮಯ್ಯನವರಿಗೂ ಕೂಡ ಒಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಈ ಇಮೇಲ್ ಮೂಲಕ ಮನವಿಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು ನ್ಯೂಸ್ ಏಟಿನ್ಗೆ ಲಭ್ಯ ಆಗಿದೆ. ಅಲ್ಲಿ ಸ್ಪಷ್ಟವಾಗಿ ಅವರು ಬರೆದಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಈ ಒಂದು ಯೋಜನೆಯ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ, ನಾವೆಲ್ಲ ಕಾರ್ಯಕ್ರಮಕ್ಕೆ ಬಂದಿದ್ವಿ, ಸುಮಾರು ವಾಹನವನ್ನು ಕೂಡ ತರಿಸಿರ್ತಾರೆ, ಆದ್ರೆ ನಮ್ಗೆ ಯಾರಿಗೂ ಕೂಡ ವಾಹನವನ್ನು ಕೊಟ್ಟಿಲ್ಲ. ಬಳಿಕ ಕಾರ್ಯಕ್ರಮ ಮುಗಿದ ಬಳಿಕ ವಾಹನ ಎಲ್ಲವೂ ಶೋರೂಮ್ಗೆ ತಲುಪಿದೆ. ಈ ರೀತಿಯಾಗಿ ಮಾಡಿದ್ರೆ ನಮ್ಗೆ ಏನ್ ಅನ್ಸ್ಬೇಕು? ನಾವು 3-4 ದಿನ ಈ ಒಂದು ಕಾರ್ಯಕ್ರಮಕ್ಕೋಸ್ಕರ ತಯಾರಿ ಮಾಡಿಕೊಂಡು ಸುಮಾರು 4-5 ಗಂಟೆ ಜರ್ನಿಯನ್ನು ಕೂಡ ಮಾಡ್ಕೊಂಡು ಬಂದಿರ್ತೇವೆ. ಆದ್ರೆ ಇಲ್ಲಿ 3 ದಿನಗಳ ಬಳಿಕ ಈಗ ಸ್ವಾವಲಂಬಿ ಜೀವನಕ್ಕೆ ಸರ್ಕಾರದ ಕಡೆಯಿಂದ ಸಬ್ಸಿಡಿಯಲ್ಲಿ ವೆಹಿಕಲ್ ಸಿಗುತ್ತೆ ಅಂತಂದ್ರೆ ಎಂತವ್ರಿಗಾದ್ರೂ ಒಂದು ಖುಷಿ ವಿಷಯನೇ. ನಮ್ ಜೀವನ ಸೆಟಲ್ ಆಗುತ್ತೆ ಗುರು, ಹೆಂಗೋ ನಾವು ಬದುಕಬಹುದು ಅಂತ ಬಂದಿರ್ತಾರೆ. ನೀವು ಹೇಳ್ದಂಗೆ ರಾಜ್ಯದ ಮೂಲೆಗಳಿಂದ ಫಲಾನುಭವಿಗಳನ್ನ ಕರೆಸಿದ್ರು. ಈಗ ಸಹಾಯಧನ ರಿಲೀಸ್ ಆಗಿಲ್ಲ, ಮತ್ತೆ ಅವತ್ತು ಸಾಂಕೇತಿಕವಾಗಿ ಕೊಟ್ಟೋರ್ ಹತ್ರನೂ ಕೀ ತಗೊಂಡು ಅದನ್ನ ವಾಪಸ್ ಶೋರೂಮಿಗೆ ಕಳಿಸ್ಕೊಟ್ಟಿದ್ದಾರೆ. ಕಾರಣ ಸರ್ಕಾರದಿಂದ ಶೋರೂಮ್ ಅವರಿಗೆ ಹಣ ಬಿಡುಗಡೆ ಆಗಿಲ್ಲ ಅಂತೇಳಿ. ಈಗ ನಿಗಮಗಳಿಂದ ಹಣ ರಿಲೀಸ್ ಆಗಿಲ್ವಾ ಅಥವಾ ಕಂಡವ್ರ ಪಾಲಾಗಿದೆಯಾ ಅದು ದುಡ್ಡು? ಶರ್ಮಿತಾ ಶೆಟ್ಟಿ ಸಚಿವ ಶಿವರಾಜ್ ತಂಗಡಿಗೆ ಅವರನ್ನ ಈ ವಿಚಾರವಾಗಿ ನ್ಯೂಸ್ 18 ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನಾವು ಮುಂಚಿತವಾಗಿ ಕಾರ್ಯಕ್ರಮವನ್ನು ಮಾಡಿದ್ವಿ ಅನ್ನುವಂಥದ್ದು. ಆದ್ರೆ ಈ ರೀತಿಯ ಉತ್ತರವನ್ನ ಸಚಿವರು ಕೊಡಬಾರ್ದಿತ್ತು. ಯಾಕೆ ಅಂತಂದ್ರೆ ಯಾವುದೇ ಒಂದು ಯೋಜನೆಯನ್ನ ನೀವು ಜಾರಿ ಮಾಡಬೇಕಾದಂತ ಸಂದರ್ಭದಲ್ಲಿ ಆ ಒಂದು ಸಾಂಕೇತಿಕವಾಗಿ ಕೊಡುವಂತ ಫಲಾನುಭವಿಗಳಿಗಾದ್ರೂ ತಲುಪಿಸುವಂತ ಕೆಪಾಸಿಟಿ ನಿಮ್ಮ ಹತ್ರ ಇರಬೇಕು. ಆದ್ರೆ ಅದ್ಯಾವುದನ್ನು ಮಾಡದೆ ನೀವು ಸಿಎಂ ಸಿದ್ದರಾಮಯ್ಯನವರನ್ನ ಕರೆಸಿ ಈ ರೀತಿಯಾಗಿ ಅಲ್ಲಿ ಯೋಜನೆಯನ್ನ ಹಸ್ತಾಂತರ ಮಾಡ್ತೀರಿ, ನಂತರ ಅವರಿಂದ ಕಸ್ತುಕೊಳ್ತೀರಿ ಅಂತಂದ್ರೆ ಆ ಫಲಾನುಭವಿಗಳ ಪರಿಸ್ಥಿತಿ ಏನಾಗಬೇಡ, ಆ ಫಲಾನುಭವಿಗಳಿಗೆ ಮಾನಸಿಕ ಯಾವ ರೀತಿಯಾಗಿ ಅವ್ರಿಗೆ ಅನಿಸ್ಬೇಡ. ಜೊತೆಗೆ ಇವರು ಕೇವಲ ಫೋಟೋ ಶೂಟ್ಗಾಗಿ ಕಾರ್ಯಕ್ರಮವನ್ನು ಮಾಡಿದ್ರೆ ಹಾಗಿದ್ರೆ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಜೊತೆಗೆ ಕ್ಯಾಬಿನೆಟ್ ರಿಷಫಲ್ ಕೂಡ ಆಗತ್ತೆ, ಸಚಿವ ಸ್ಥಾನವನ್ನ ಕೆಲವೊಂದು ಸಚಿವರು ಕಳೆದುಕೊಳ್ತಾರೆ ಅನ್ನುವಂತ ಒಂದು ಹೊಸ್ತಿಲಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಸಚಿವ ಶಿವರಾಜ್ ತಂಗಡಿ ಅವರು ಮಾಡ್ಕೊಂಡಂತೆ ಕಾಣಿಸ್ತಾ ಇದೆ. ಅಂದ್ರೆ ನನ್ನ ಇಲಾಖೆಯಲ್ಲಿಯೂ ಕೂಡ ಕೆಲವು ಕಾರ್ಯಕ್ರಮಗಳಾಗಿದ್ದಾವೆ ಅನ್ನೋದನ್ನ ಹೈಕಮಾಂಡ್ಗೆ ತೋರಿಸಬೇಕು ಅನ್ನೋ ತಿಂಟಲ್ಲಿ ಅವರು ಮಾಡಿದ್ರ ಅನ್ನುವಂತ ಪ್ರಶ್ನೆಗಳು ಸಹಜವಾಗಿ ಉದ್ಭವ ಆಗ್ತದೆ. ಸುಮಾರು 209 ಕೋಟಿಯ ಯೋಜನೆ ಆಗಿರುವಂತಹ ಕಾರಣಕ್ಕಾಗಿ ವಿವಿಧ ನಿಗಮಗಳ ಮೂಲಕವಾಗಿ ಇದನ್ನು ಹಸ್ತಾಂತರ ಮಾಡಲಾಗುತ್ತೆ. 2025 ಜೂನ್ ನಲ್ಲಿಯೇ ಇದಕ್ಕೆ ಅರ್ಜಿಯನ್ನು ಆಹ್ವಾನ ಮಾಡಲಾಗಿರುತ್ತೆ. ಆದ್ರೆ ಈಗಾಗಲೇ 1 ವರ್ಷ ಕಳೀತಾ ಬಂದರೂ ಕೂಡ ಇವರು ಯೋಜನೆಯನ್ನು ಹಸ್ತಾಂತರ ಮಾಡಿಲ್ಲ. ಈ ರೀತಿಯಾಗಿ ಹಿಂದುಳಿದವರ ಕಲ್ಯಾಣ ಇಲಾಖೆಯಲ್ಲಿ ಇರುವಂತಹ ಯೋಜನೆಯ ಮೇಲೆಯೇ ಸರ್ಕಾರ ಇಷ್ಟೊಂದು ನಿರ್ಲಕ್ಷ್ಯವನ್ನು ವಹಿಸಿದ್ರೆ ಈ ಕಾಂಗ್ರೆಸ್ ಸರ್ಕಾರ ಹೇಳ್ಕೊಂತ ಬರ್ತಿರುವಂತದ್ದು ನಾವು ಹಿಂದುಳಿದವರ ಪರ ಅನ್ನುವಂಥದ್ದು. ಇಂಥ ಒಂದು ಸರ್ಕಾರದಲ್ಲಿ ಈ ರೀತಿಯಾದ್ರೆ ಹಿಂದುಳಿದವರ ಕಲ್ಯಾಣ ಹೇಗೆ ಆಗತ್ತೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಒಟ್ಟಾರೆಯಾಗಿ ಸ್ವಾವಲಂಬಿ ಸಾರಥಿ ಯೋಜನೆ ಇದೆಯಲ್ಲ, ಈ ಒಂದು ಯೋಜನೆಯನ್ನ ಸರ್ಕಾರ ಎಲ್ಲೋ ಒಂದ್ ಕಡೆ ಎಡವಿದೆ ಅಂತ ಹೇಳ್ಬೋದು.
ಯೋಜನೆಯನ್ನ ಹಸ್ತಾಂತರ ಮಾಡೋದಕ್ಕೆ ಸಾಧ್ಯ ಆಗದೇ ಇರುವಂತಹ ಸಂದರ್ಭದಲ್ಲಿ ಫಲಾನುಭವಿಗಳನ್ನ ಕರೆಸಿ ನೀವು ಈ ರೀತಿಯಾಗಿ ನಾಟಕ ಮಾಡ್ತೀರಂತಂದ್ರೆ ಇದು ಯಾವ ರೀತಿಯ ಒಂದು ಅಧೋಗತಿಗೆ ಸರ್ಕಾರ ತಲುಪಿದೆ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಮೂಡ್ತಾ ಇರುವಂತದ್ದು. ಶರ್ಮಿತಾ ಶೆಟ್ಟಿ, ಫಾಲೋ ಅಪ್ ಮಾಡೋಣ ಈ ಮೇಜರ್ ಸುದ್ದಿಯನ್ನ. ಥ್ಯಾಂಕ್ ಯು ಕಾರ್ತಿಕ್, ಈ ಕ್ಷಣದ ಮಾಹಿತಿಯನ್ನು